ಮೂಡ ಹಗರಣವನ್ನು ಖಂಡಿಸಿ ದೋಸ್ತಿಗಳ ಪಾದಯಾತ್ರೆ ಇವತ್ತು 6ನೇ ದಿನ ಇವತ್ತು ಕೂಡ ಮುಂದುವರೆದಿದೆ. ವಿಜೇಂದ್ರ ಮತ್ತು ನಿಖಿಲ್ ನೇತೃತ್ವದಲ್ಲಿ ದೋಸ್ತಿಗಳ ಪಾದಯಾತ್ರೆ ಮುಂದುವರಿತಾ ಇದೆ. ಇವತ್ತು ಮಂಡ್ಯದಿಂದ ಶ್ರೀರಂಗಪಟ್ಟಣಕ್ಕೆ ಹೊರಟಿದೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ. ಸಿಎಂ ಆಗಿ ಮುಂದುವರಿಯೋದಕ್ಕೆ ಸಿದ್ದರಾಮಯ್ಯನವರಿಗೆ ನೈತಿಕ ಹಕ್ಕಿಲ್ಲ, ಇದೊಂದು ಭ್ರಷ್ಟ ಸರ್ಕಾರ, ಸಿಎಂ ಕೂಡಲೇ ರಾಜೀನಾಮೆ ನೀಡಬೇಕು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇವತ್ತು ಕೂಡ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಬಗ್ಗೆ ಮಾತನಾಡಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಮುಗಿದ್ದಾರೆ. ಸರ್, 6ನೇ ದಿನದ ಪಾದಯಾತ್ರೆ ಜನರ ರೆಸ್ಪಾನ್ಸ್ ಹೇಗಿದೆ? ನಿಮ್ಮ ಆರೋಪಗಳೆಲ್ಲನೂ ಕೂಡ ಜನರು ಒಪ್ತಾ ಇದ್ದಾರೆ ಅಂತೇಳಿ? ನಮ್ಮ ವಿಚಾರಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳ ಪ್ರಶ್ನೆಗಳನ್ನ ಕೇಳ್ತೀವಿ. ತಾವು ತಪ್ಪು ಮಾಡಿದ್ದೇವೆ ಅನ್ನೋದನ್ನ ಒಪ್ಕೊಳ್ತಾರೆ. ಆ ಸಂದರ್ಭಕ್ಕೆ ಬಂದಿದೆ. ಅಧಿಕಾರದ ಆಸೆಗಾಗಿ ರಾಜ್ಯದ ಜನತೆ ಕೊಟ್ಟಿರುವಂತಹ ಸರ್ಕಾರವನ್ನ ಸುಳ್ಳು ಆರೋಪಗಳ ಮಾಡುವ ಮೂಲಕವಾಗಿ ಬಿಡಿಸಿಕೊಟ್ಟಿದ್ದಾರೆ ಇವರು ಅಂತ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಒಪ್ಕೊಂಡಿದ್ದಾರೆ. 89 ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆದರೆ ತಮ್ಮ ಪಾತ್ರ ಇಲ್ಲ ಅಂತ ಹೇಳಿ ತಾವು ನಿರಪರಾಧಿ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮೂಡಾದಲ್ಲಿ ಜನ್ಮ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರ ಜಿಲ್ಲೆ ಅದು ಮೈಸೂರು. ಅಲ್ಲಿರ್ತಕ್ಕಂಥ ಬಡವರಿಗೆ ಒಂದು ನಿವೇಶನ ಕೊಡೋದಿಲ್ಲ. ಲಕ್ಷಕ್ಕೂ ಹೆಚ್ಚು ಬಡವರು ಅರ್ಜಿಗಳನ್ನು ಹಾಕ್ಕೊಂಡು ನಿವೇಶನ ಬೇಕು ಅಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಯೋಗ್ಯತೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ 14 ನಿವೇಶನಗಳು. ಇವೆಲ್ಲವೂ ಕೂಡ ಆ ಭಾಗದ ಜನರು ಕೂಡ ದ್ರೋಹನ ಬಗೆದಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗಿದೆ. ಅಂದ್ರೆ ಅವ್ರು ಹೇಳುವಂಥದ್ದು ಬಿಜೆಪಿಯ ಸಾಕಷ್ಟು ಮುಖಂಡರು, ಅಂದ್ರೆ ವಿಜೇಂದ್ರ ಆಗ್ಬೋದು, ಒಂದಷ್ಟು ಮುಖಂಡರಾಗ್ಬೋದು, ಜೊತೆಗೆ ಜೆಡಿಎಸ್ನ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಕೂಡ ಇವಾಗ ಏನು ಹೆಜ್ಜೆ ಆಗ್ತಾ ಇದ್ದಾರೆ, ಅವರೇ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ತಾರೆ ಅವರು. ನಮ್ಮ ಮೇಲೆ ಆರೋಪ ಮಾಡುವ ಬದಲು ನಾವು ಯಾಗಲೇ ವಿರೋಧ ಪಕ್ಷದಲ್ಲಿದ್ದೇವೆ. ನಿಮ್ಮ ಕೈಯಲ್ಲಿ ಆಡಳಿತ ಇರ್ತಕ್ಕಂಥದ್ದು. ಕಳೆದ 16 ತಿಂಗಳು ಏನು ಕಡಲೆಕಾಯಿ ತಿನ್ಕೊಂಡು ಕೂತಿದ್ರ, ಇವತ್ತಾಗ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ. ರಾಜ್ಯದ ಜನರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನೀಡಿ ಮನೆಗೆ ಹೋಗಿ ಅಷ್ಟನ್ನು ರಾಜೀನಾಮೆ. ಸರ್, ಇವಾಗ ಯಡಿಯೂರಪ್ಪ ಅವ್ರ ಮೇಲೆ ಕೂಡ ಹೇಳಿದ್ದಾರೆ ಅವ್ರು ರಾಜಕೀಯ ನಿವೃತ್ತಿ ತಗೋಬೇಕು ಅಂತ ಹೇಳಿ. ಹೇಳೋದು ಯಡಿಯೂರಪ್ಪ ಅವ್ರು ಏನು ತೀರ್ಮಾನ ಮಾಡ್ಬೇಕು ಅವ್ರು ಮಾಡ್ಕೊಳ್ತಾರೆ. ನಮ್ಮ ರಾಷ್ಟ್ರೀಯ ಪಕ್ಷ ಇದೆ. ಫಸ್ಟು ಮೂಡ ಪ್ರಕರಣ CBI ತನಿಖೆ ಕೊಟ್ಟು ರಾಜ್ಯದ ಜನರ ರಾಜೀನಾಮೆ ಕೊಟ್ಟು ರಾಜ್ಯದ ಜನತೆಗೆ ಉಪಕಾರ ಮಾಡಿ ಅಂತೇಳಿ ಆಗ್ರಹವನ್ನು ಮಾಡ್ತಾರೆ. ಇದಿಷ್ಟು ವಿಜೇಂದ್ರ ಅವರ ಮಾತಾಗಿರೋದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಓಕೆ, ಆರಂಭದಿಂದಲೂ ಕೂಡ ಇದೇ ಮಾತುಗಳನ್ನು ಪುನರುಚ್ಚರಿಸ್ತಾ ಇದ್ದಾರೆ ವಿಜೇಂದ್ರ ಅವರು. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ, ತತ್ಕ್ಷಣ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ. ಬಟ್ ಅದಕ್ಕೆ ಆಗಾಗ್ಗೆ ಸಿದ್ದರಾಮಯ್ಯನವರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ನಿನ್ನೆನೂ ಕೂಡ ಮಾತನಾಡಿದ್ರು, ಪೋಕ್ಸೋ ಕೇಸ್ನಲ್ಲಿ ಇವರು ಜೈಲಿನಲ್ಲಿ ಇರಬೇಕಾಗಿತ್ತು ಯಡಿಯೂರಪ್ಪನವರು, ಇವ್ರಿಗೆ ನನ್ನ ಬಗ್ಗೆ ಮಾತನಾಡೋ ನೈತಿಕತೆ ಇಲ್ಲ ಅಂತ.